ಎಲ್ಲಿಂದ ಬಂದ್ರು ಇವರು? ಎಲ್ಲಿಗೆ ಎದ್ರು? ಎಲ್ಲಿಂದ ಎಲ್ಲಿಗೆ ಬಂದ್ರು? ಹುಟ್ಟಿಸ್ಕೊಂಡು ಕಟ್ಟುಕತೆಗಳು ಕಟ್ಬಿಟ್ಟು ಏನ್ ಮಾಡಿದ್ರು? ಹಿಂದೆ ಓದೋರು 2 ಲಕ್ಷ ಬಡಪಾಯಿಗಳಿಗೆ ರಿಟೈರ್ಡ್ ಆದಾಗ 2 ಲಕ್ಷ ಕೊಡ್ತಲ್ಲ, ಪಕ್ಕದ ಇದ್ಗೇನಲ್ಲಿ ಮುದ್ಗೂರ್ಕೆಯಲ್ಲಿ 5 ಲಕ್ಷ ಕೊಡ್ತಾರೆ. 5-6 ವರ್ಷದಿಂದ 6 ವರ್ಷದಿಂದ ಏನ್ ಮಾಡಿದ್ರು ಡೈರೆಕ್ಟರ್ಗಳಾಗಿದ್ದರು? ಬಟ್ ನನಗೆ ಎಲ್ಲರೂ ಕೂಡ ಬೆಂಬಲ ಕೊಡ್ತೀನಿ ಅನ್ನೋ ಆಶ್ವಾಸನೆ ಇದೆ, ಆ ನಂಬಿಕೆ ನನಗಿದೆ. ಎಲ್ಲರೂ ಕೂಡ ಪಕ್ಷಾತೀತವಾಗಿ ಬೆಂಬಲ ಕೊಡ್ತೀನಿ ಅನ್ನೋ ಒಂದು ಇದನ್ನು ನನಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಸ್ಪರ್ಧೆಗೆ ಇಳಿದಿದ್ದೀನಿ. ಸರ್, ನಿಮಗೆ ಕ್ಯಾಂಡಿಡೇಟ್ ಆಗುವಂತ ಶಾಸಕರು ಹೇಳಿದಾರ, ಮಿನಿಸ್ಟರ್ ಹೇಳಿದಾರ? ನನಗೆ ಮೂಲಭೂತವಾಗಿ ಒಂದು 15-20 ಜನ ಅಧ್ಯಕ್ಷರು ಬಂದು ನನಗೆ ಒತ್ತಡ ಮಾಡಿದ್ರು. ಅದಾದ್ಮೇಲೆ ನಿಮ್ಗೆ ಗೊತ್ತಿದೆ, ಶಾಸಕರು ಘೋಷಣೆ ಮಾಡಿದ್ದಾರೆ, ಸಚಿವರನ್ನು ಹೋಗಿ ಕೇಳಿದ್ದೀನಿ. ಸಚಿವರು ಇದು ಪ್ರಜಾಪ್ರಭುತ್ವ, ನಿಮ್ ಇಷ್ಟ, ಇದರಲ್ಲಿ ಪಾರ್ಟಿ ಬೈಂಡಿಂಗ್ ಇಲ್ಲ ಅನ್ನೋ ಮಾತನ್ನು ನಂಗೆ ಹೇಳಿದ್ದಾರೆ. ಇದು ಸತ್ಯ. ಡೆಲಿಗೇಟ್ಸ್ ಭೇಟಿ ಮಾಡಿದ್ದೀನಿ, ಎಲ್ಲ ಡೆಲಿಗೇಟ್ಸ್ ವಿಶ್ವಾಸ ಹೇಗಿದೆ ಸರ್? ಚೆನ್ನಾಗಿದೆ. ಗೆಲ್ತೀರಾ? 100% ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ಅದು ಗೆಲುವು ಸೋಲು ಡೆಲಿಗೇಟ್ಸ್ ಕೈಯಲ್ಲಿದೆ. ಆತ್ಮವಿಶ್ವಾಸ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಸರ್, ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದು ಏನು ಹೇಳ್ತಾರೆ? ಅವರೇ ಅನುಭವಿಸ್ಕೋತಾರೆ. ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ತಿರುಗುಬಾಣ ಆಗುತ್ತೆ. ಅಪಪ್ರಚಾರ ಮಾಡೋದು ಅವ್ರ ಗುಣ, ಅದನ್ನ ನಾವೇನು ಮಾಡೋಕ್ಕಲ್ಲ. ನಾವು ಯಾರ ವಿರುದ್ಧನೂ ನಾನು ಏನು ಮಾತಾಡೋಲ್ಲ. ನನ್ನ ಸಾಧನೆ, ನಾನು ಇಂಥದ್ದು ಕೊಟ್ಟರೆ ನಂಗೆ ಒಂದು ಅವಕಾಶ ಕೊಡಿ ಅಂತ ಕೈ ಮುಗಿದು ನಮ್ಮ ಮತದಾರ ಬಂಧುಗಳು ಡೆಲಿಗೇಟ್ಗಳಲ್ಲಿ, ನಮ್ಮ ಅಣ್ಣ ತಮ್ಮಂದರು ಅಕ್ಕಂಗಿರಲ್ಲಿ ಅವ್ರ ಕಾಲ್ಮಟ್ಟು ಬೇಡ್ಕತೀನಿ, ಕೊಡಿ ಅವಕಾಶ. ನಾನು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಆ ಗೋಸೇವೆ ಮಾಡ್ತೀನಿ. ಈ ಧೈರ್ಯಗಳು ಇಂಪ್ರೂವ್ ಆಗಲಿಕ್ಕೆ ಅಲ್ಲಿ ವರ್ಕರ್ಸ್ಗೆ ಇವರೆಲ್ಲರ ಪರವಾಗಿ ನಾನು ಹೋರಾಟ ಮಾಡ್ತೀನಿ. ನಾನು ಹೋರಾಟಗಾರ, ನಿಮ್ಮೆಲ್ರಿಗೂ ಗೊತ್ತಿದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೇಕಾದ್ರೆ ಹೋರಾಟ, ನಮ್ಮ ಎದುರವ್ರು ಹೇಳ್ಕೊತಾರೆ ಏನೋ ಇದಿತ್ತು ಅದಿತ್ತು ಅಂತ. ಅವೆಲ್ಲ ಪದವಿಗಳು ಬರಬೇಕಾದ್ರೆ ಎಲ್ಲ ಚುನಾವಣೆಗಳಲ್ಲೇ ಗೆದ್ದಿರೋದು, ಯಾವ 2-3 ಅದು ಪಕ್ಷನಿಷ್ಠ. 25 ವರ್ಷದಿಂದ ಇದೆ, ಪಕ್ಷ ಗುರ್ಸ್ಬಿಟ್ಟು ಕೊಟ್ಟಿದ್ದಾರೆ. ಇವರು ಬರಲಿ, ಎಲ್ಲಿಂದ ಬಂದ್ರು ಇವರು? ಎಲ್ಲಿಗೆ ಎದ್ರು? ಎಲ್ಲಿಂದ ಎಲ್ಲಿಗೆ ಬಂದ್ರು? ಗೊತ್ತಲ್ಲ ನಿಮಗೆ. ನಾನು ಹೇಳಿದ್ದೀನಾಗಲೇ, ಯಾರ ವಿರುದ್ಧವಾಗಿ ನಾನು ಟೀಕೆ ಮಾಡಲ್ಲ, ಟೀಕೆ ಮಾಡೋ ಗುಣನೂ ಅಲ್ಲ. ಆಮೇಲೆ ಸುಳ್ಳು ಹೇಳಲ್ಲ. ಹುಟ್ಟಿಸ್ಕೊಂಡು ಕಟ್ಟುಕತೆಗಳು ಕಟ್ಬಿಟ್ಟು, ನಾನು ಕಾಲೇಜಲ್ಲಿ ಯೂನಿಯನ್ ಪ್ರೆಸಿಡೆಂಟ್ ಆದಾಗಿಂದ ಹೋರಾಟಗಳು ಮಾಡಿಕೊಂಡು ಮಂಡಲ ಪಂಚಾಯತಿ ಮೆಂಬರ್ ಆದಾಗಿಂದ ನನ್ನ ಗುರುಗಳಿದ್ದಾರೆ KB ಪಿಳ್ಳಪ್ಪ ಅವರಲ್ಲಿ ಹೋಗಿ ನಮಸ್ಕಾರ ಹಾಕೊಂಡ್ ಬಂದಿದ್ದೀನಿ. ಅವ್ರ ಪಾದ ಮುಟ್ಟಿ ಅವ್ರ ಆಶೀರ್ವಾದ ತಗೊಂಡಿದ್ದೆ. ಯಾಕಂದ್ರೆ ಮೊದಲನೇದಾಗಿ ಅವ್ರು ನನ್ನ ಅರ್ಜಿ ಹಾಕ್ಸಿದ್ರು 1986 ಒಕ್ಕೂಟಕ್ಕೆ. ಮೊದಲನೇದಾಗಿ ಅವರೇ ನಾಮಿನೇಷನ್ ಫಿಲಪ್ ಮಾಡಿ ನನಗೆ ಅರ್ಜಿ ಹಾಕ್ಸಿದ್ರು. ಕಾರಣಾಂತರದಿಂದ ಅವ್ರು ನಿಂಗೆ ಬೇರೆ ಜವಾಬ್ದಾರಿ, ಇನ್ನೂ ಜಾಸ್ತಿ ಜವಾಬ್ದಾರಿ ಕೊಡಬೇಕು ಅಂತೇಳಿ ತಿಂಗಳಿಗೆ PLD ಬ್ಯಾಂಕ್ ಅಧ್ಯಕ್ಷರು ಮಾಡಿ ಅವ್ರು ವಾಪಸ್ ತೆಗೆದು ಒಂದೇ ಮಾತು, ಹೋಗಿ ವಾಪಸ್. ನಾನು ಕೇಳಿರ್ಲಿಲ್ಲ, ಅವರೇ ಕರ್ಕೊಂಡೋಗಿ ಅವ್ರ ಕಾರಲ್ಲಿ ಕೂರಿಸ್ಕೊಂಡೋಗಿ ಕೋಲಾರಲ್ಲಿ ಅರ್ಜಿ ಹಾಕ್ಸ್ಕೊಂಡು ಅವರೇ ಪ್ರಪೋಸ್ ಮಾಡಿದ್ರು. ಆಮೇಲೆ ಲಾಸ್ಟ್ ಡೇ ನೀನೋ ವಾಪಸ್ ತಗೊಂಬಂದು. ನಾಯಕತ್ವ ಅಂದ್ರೆ ಅದು, ಅಂತ ಧೀಮಂತ ನಾಯಕರ ನಿಮ್ಮೆಲ್ರಿಗೂ ಗೊತ್ತು. ತಾಲೂಕಲ್ಲೇ ಬಾಬು ಅವ್ರಿಗೆ ಚೆನ್ನಾಗಿ ಗೊತ್ತು. ಪಿಳ್ಳಪ್ಪನ ದತ್ತುಪುತ್ರ ಯಲವಳ್ಳಿ ರಮೇಶು ಅನ್ನೋ ಕೂಗು ಪ್ರಸ್ತುತವಾಗಿ ಸಾಮಾನ್ಯ ಜನದ ಬಾಯಲ್ಲಿತ್ತು. ನಾವು ಹಾಗೇನು ಹೇಳ್ಕೊಳ್ತಾ ಇದ್ದೀವಿ. ಪಿಳ್ಳಪ್ಪನವರು ನಂತರ ಅಷ್ಟು ಬೇಗ ಭಗವಂತನವ್ರಿಗೆ ದೈವಾಧೀನರು ಆಗಬಾರ್ದಿತ್ತು. ನಮ್ಮ ದೂರ ಅದೃಷ್ಟ ಅಂತ ನಾಯಕರು ಸಿಗೋದು. ಅವ್ರ ನಂತರ ನಾನು C ಬೈರೇಗೌಡರನ್ನ ಫಾಲೋ ಮಾಡಿದೆ, ಅವರು ದೂರ ಆದರು. ಹಾಗಾಗಿ ಇವತ್ತು ತಮಗೆಲ್ಲ ಗೊತ್ತಿದೆ, ಚಿಕ್ಕಬಳ್ಳಾಪುರ ಜಿಲ್ಲೆ ನೀವೇ ಹೆಚ್ಚಾಗಿ ನಾನು ಒತ್ತು ಕೊಟ್ರಿ. ಇವತ್ತು ಜಿಲ್ಲೆಯಾಗಿ ಇವತ್ತು ಇಷ್ಟು 1000 ಕೋಟಿ ಇಲ್ಲಿಗೆ ಬರಬೇಕಾದ್ರೆ ಮೂಲ ಏನು? 15 ವರ್ಷಗಳ ಸತತ ಹೋರಾಟ. ಹುಡುಗರನ್ನ ಇಟ್ಕೊಂಡು ಎಲ್ಲ ತಾಲೂಕಲ್ಲಿ ಸಂಘಗಳು ಮಾಡಿಕೊಂಡು ನನಗೆ ಹೆಚ್ಚಿಗೆ ಸಾಥ್ ಕೊಟ್ಟವರು ನಮ್ಮ ಮಾಧ್ಯಮದವರು. ಅವತ್ತು ಸೋಮಶೇಖರು, ಆಮೇಲೆ ಇವರೆಲ್ಲ ಸೆಕ್ರೆಟರಿಗಳಾಗಿದ್ರು, ನನ್ನ ಸಂಚಾಲಕನ ಮಾಡಿದ್ರು. 15 ವರ್ಷಗಳ ಕಾಲ ಸತತ ಹೋರಾಟ ಪ್ರತಿಫಲ ಚಿಕ್ಕಬಳ್ಳಾಪುರ ಜಿಲ್ಲೆ ಆಯಿತು. ಜಿಲ್ಲೆ ಆಗಿದ್ದರಿಂದ ಇವತ್ತು ಸುಮಾರು 1000 ಕೋಟಿ ಹರಿದು ಬಂತು. ಎಲ್ಲ ಕೋಲಾರ ಗೋಡಿಬಿದ್ನವ್ರು ಆಂಧ್ರ ಬಾಡಿಯಿಂದ ಕೋಲಾರಕ್ಕೆ ಹೋಗ್ಬೇಕು. ಜಿಲ್ಲಾ ಕೋರ್ಟ್ ಇರ್ಬೋದು, ಜಿಲ್ಲಾ ಆಸ್ಪತ್ರೆ ಇರ್ಬೋದು. ಇವತ್ತು ಏನೇನಾಗಿದೆ ನಿಮ್ಮೆಲ್ರಿಗೂ ಗೊತ್ತಿದೆ. ಇವತ್ತು ನನಗೆ ಜನರ ಆಶೀರ್ವಾದ ಇದೆ, ಡೆಲಿಗೇಟ್ಸ್ ಆಶೀರ್ವಾದ. ಆ ಡೆಲಿಗೇಟು ಪ್ರಭುಗಳು ನನಗೆ ಆಶೀರ್ವಾದ ಮಾಡ್ತಾರನ್ನೋ ಸ್ಪಷ್ಟವಾದ ನಂಬಿಕೆ ಇದೆ.
ನಾವು ಗೆದ್ದು ಏನು ಕನ್ಸ್ಕೊಂಡಿದ್ದೀರಿ ಸರ್, ಏನ್ ಮಾಡ್ಬೇಕು ಅಂತ? ಆಗಲೇ ಹೇಳಿದ್ನಲ್ಲ, ಮೂಲಭೂತವಾಗಿ ಪಕ್ಕದ ಹಿರಿಗೇನಹಳ್ಳಿಯಲ್ಲಿ ಮುದುಗುರಿಕೆಯಲ್ಲಿ ಸೆಕ್ರೆಟರಿಗಳಿಗೆ ರಿಟೈರ್ಡ್ ಆದಾಗ ಇಲ್ಲಿ 2 ಲಕ್ಷ ಕೊಡ್ತಾರೆ. ಏನು ಮಾಡಿದ್ರು ಹಿಂದೆ ಹೋದವರು? 2 ಲಕ್ಷ ಬಡಪಾಯಿಗಳಿಗೆ ರಿಟೈರ್ಡ್ ಆದಾಗ 2 ಲಕ್ಷ ಕೊಡ್ತಲ್ಲ, ಪಕ್ಕದ ಹಿರಿಗೇನಹಳ್ಳಿ ಮುದುಗುರಿಕೆಯಲ್ಲಿ 5 ಲಕ್ಷ ಕೊಡ್ತಾರೆ. 5-6 ವರ್ಷದಿಂದ 6 ವರ್ಷದಿಂದ ಏನು ಮಾಡಿದ್ರು ಡೈರೆಕ್ಟರ್ಗಳಾಗಿದ್ದರು ಅಥವಾ ಅಧ್ಯಕ್ಷರಾಗಿದ್ದರು, ಕಮಿಟಿ ಆಗಿದ್ದರು? ಯಾಕೆ ಬಡಪಾಯಿಗಳಿಗೆ ಪಕ್ಕದಲ್ಲಿ ಕೊಡ್ತಾರೆ 6 ಲಕ್ಷನ ಇಲ್ಲಿ ಕೊಡೋಕ್ಕಾಗಲಿಲ್ಲ? ಅದು ಮಾಡೋದ್ರ ಜೊತೆಗೆ ಇವತ್ತು ಮ್ಯಾಟ್ಗಳಿಗೆ ನಂದೇ ಒಂದು ಹಸು ಸತ್ತೋಯ್ತು 3 ತಿಂಗಳಲ್ಲಿ. ಮ್ಯಾಟ್ಗಳು ಗೊತ್ತಿಲ್ಲ, ಹಿಂದೆ ಇದ್ದವ್ರ ಮ್ಯಾಟ್ಗಳನ್ನ ಇಲ್ಲಿ ಸ್ಟಾಕ್ ಇಡಬೇಕಲ್ಲ. ನಾವೇನು ಕೆಳಗೆ ಆ ಚಾಪ್ಯಾನೋ ಹಾಸ್ಕೇನೋ ಹಾಕ್ಕೋತೀವಿ, ಹಂಗೆ ಗೋವುಗಳಿಗೆ ಅದು. ಹಾಗಾಗಿ ಇವೆಲ್ಲ ಸಮಸ್ಯೆಗಳಿಂತಾವು ಹೇಳ್ತಾ ಹೋದ್ರೆ 100 ಇದೆ. ಆ 100 ಸಮಸ್ಯೆಗಳು ಬಗೆಹರಿಸೋದೇ ನನ್ನ ಉದ್ದೇಶ. ಹಾಗಾಗಿ ನಾನು ಥ್ಯಾಂಕ್ ಯು ಸರ್.